ಅನು ಸಮಾಧಿಯ ಬಳಿ ಶಾಪಿತ ನೆರಳನ್ನು ಕಂಡು ಬಡಿತದಲ್ಲಿ ಓಡುತ್ತಾಳೆ. ಆಕೆಯು ಹಿಂದೆ ನೋಡುತ್ತಿದ್ದಂತೆ ಗಾಢ ನೆರಳು ಅವಳ ಹಿಂದೆ ಬರುತ್ತಿದೆ. ಚಂದ್ರನ ಬೆಳಕಿನಲ್ಲಿ ಮೂಡಿರುವ ಕಾಡು ಮತ್ತು ಮಂಜು ತುಂಬಿದ ರಸ್ತೆ. ಅಜ್ಜಿ ಮನೆ ಕೆಳಗೆ ಕುಳಿತುಕೊಂಡು ಏನೋ ಕುಸಿಯುತ್ತಾಳೆ. ಅವಳ ಕಣ್ಣುಗಳು ಬಿಳುಪಾಗಿವೆ, ತಲೆ ತೂಗುತ್ತಿದೆ. ತಡೆರಹಿತವಾಗಿ ನಗುತ್ತಿದೆ. ಮನೆಗೆ ಅತಿಮಾನುಷ ಶಕ್ತಿ ಪ್ರವೇಶಿಸಿರುವ ಘಟನೆಗಳು ಕಾಣಿಸುತ್ತವೆ. ಅನು ಮನೆ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಎಲ್ಲ ಗಡಿಯಾರಗಳು ಬಡಿತ ನಿಲ್ಲಿಸುತ್ತವೆ. ಗೋಡೆಯ ಮೇಲಿನ ನೆರಳುಗಳು ಬದಲಾಗುತ್ತವೆ. ಗಳಗಳ ಓದು, ಹಳೆಯ ಬಲ್ಬ್ ಮಿಂಚುವುದು. ತೀವ್ರ ಶೂನ್ಯತೆ ಅನುಭವವಾಗುತ್ತದೆ. ಅನು ಒಂದು ಹಳೆಯ ಬುಕ್ಕಿನೊಳಗೆ ಬೆಳ್ಳಗಿನ ಪುಟಗಳ ದಿನಚರಿ ಕಂಡುಬರುತ್ತದೆ. ಅದು 1935ರ ದಿನಾಂಕ ಹೊಂದಿದೆ. ಪುಟಗಳನ್ನು ತಿರುವುತ್ತಿದ್ದಂತೆ ಶಾಪದ ಬಗ್ಗೆಯಾದ ಕತೆ ಬಯಲಾಗುತ್ತದೆ. ಅನು ದಿನಚರಿಯಲ್ಲಿ ಕಂಡ ಹಳೆಯ ಚಿತ್ರವನ್ನು ನೋಡುತ್ತಾಳೆ. ಅಜ್ಜಿ ಕೈಯಲ್ಲಿ ಹಗ್ಗ, ಹಕ್ಕಿಗೆ ನೇಣು ಬಿಗಿದಂತೆ. ಆ ಮುಖದಲ್ಲಿ ಮಾನವೀಯತೆ ಇಲ್ಲ. ಕಣ್ತುಂಬಿದ ಶಾಪ. ಈಶ್ವರ ಹಾಗೂ ಅನು ಹಳೆಯ ದೇವಾಲಯದ ಕೆಳಗಡೆ ಇರುವ ಗುಪ್ತ ಕೋಣೆಗೆ ಹೋಗುತ್ತಾರೆ. ಅಲ್ಲೊಂದು ಹಗ್ಗ ಬಿದ್ದಿದೆ. ಹಗ್ಗದಿಂದ ತಪ್ಪಿದ್ದವನು ಬದುಕಿಲ್ಲ ಎಂಬ ಪುರಾತನ ಭಯಾನಕ ಶ್ರದ್ಧೆ. ಅನು ಮನೆ ಹೊರಗೆ ನಿಂತಿದ್ದಾಳೆ. ಹತ್ತಿರದ ಹೊಲದಿಂದ ಒಂದಿಷ್ಟು ಮಂಜು ಹರಡುತ್ತಾ ಒಂದು ನೆರಳು ಧೀರವಾಗಿ ಅವಳತ್ತ ಬರುತ್ತಿದೆ. ಅನುವು ತಿರುಗಿ ನೋಡುವಾಗ ಮುಖದಲ್ಲೆಲ್ಲ ಕಂಬನಿ.